ಶ್ರೀ ಗುರುಭ್ಯೋ ನಮಃ. ಏನಾಯ್ತು ನಿನ್ನೆ ಮೋಹನ್ ದಾಸರಿಗೆ ಯಮರಾಜ್ ತನಕ ಹೋಗಿ ಬಿಡಿಸ್ಕೊಂಡು ಬಂದ್ರು ಅಲ್ವಾ ವಿಜಯದಾಸರು. ಆಗ ಮೋಹನ್ ದಾಸರದು ವೈಫ್ ಇದ್ರಲ್ಲ ಸೀತಮ್ಮ, ಅವ್ರು ಕೇಳ್ತಾರಂತೆ ವಿಜಯದಾಸರು ವಿಲ್ ರಿಟರ್ನ್ ಫ್ರಮ್ ರಾಮೇಶ್ವರಂಗೆ ಹೋಗಿ ಕರ್ಕೊಂಡು ಹೋಗಿದ್ರಲ್ಲ ಅವ್ರ ವೈಫ್ ಅರಳಮ್ಮನ್ನ. ಆಗ ವಾಪಸ್ ಬಂದ್ಮೇಲೆ ಕೇಳ್ತಾರಂತೆ, ಅಲ್ಲ ನೀವು ಮೋಹನ್ ದಾಸರನ್ನ ಅಂದ್ರೆ ಅವ್ರ ಮಗ, ಸಾಕು ಮಗ, ಅದೇ ಪುಟಾಣಿ ಸಿಕ್ಕಿದ್ನಲ್ಲ ಅವತ್ತು ಕೆರೆಯಲ್ಲಿ, ಅವನನ್ನ ನೀವು ಬದುಕ್ಸಿದ್ರಿ, ಆದ್ರೆ ನಿಮ್ ಸ್ವಂತ ಮಗ ಶೇಷಗಿರಿ ದಾಸರು ಅವ್ರನ್ನ ಯಾಕೆ ನೀವು ಕೈ ಬಿಟ್ಬಿಟ್ರಿ ಅಂತ ಕೇಳ್ತಾರಂತೆ. ಆಗ ವಿಜಯದಾಸರು ಹೇಳ್ತಾರೆ, ಮೋಹನನ್ಗೆ ಬಂದಿದ್ದು ಅಪಮೃತ್ಯು, ಅದನ್ನ ನಾನು ತಡಿಬೋದಾಗಿತ್ತು, ಅದಕ್ಕೋಸ್ಕರ ನಾನು ತಡೆದೆ. ಅವನಿಗಿನ್ನ ಆಯಸ್ ತೀರಿರ್ಲಿಲ್ಲ, ಆಯಸ್ ಇದ್ದಿತ್ತು. ಆದ್ರೆ ಶೇಷಗಿರಿ ದಾಸನ್ಗೆ ಕಂಪ್ಲೀಟ್ ಆಯಸ್ಸು 2 ವರ್ಷದ ಹಿಂದೆನೆ ಆಗೋಗಿತ್ತು. ನನ್ನ ಆಯಸ್ಸನ್ನ 2 ವರ್ಷ ಕೊಟ್ಟು ನಾನು ಅವನನ್ನ 2 ವರ್ಷದ ತನಕ ಬದುಕಿಸಿದ್ದಷ್ಟೇ. ಭಗವಂತ ಹೇಳ್ದ 2 years ಕೊಡು ಸಾಕು ಅಂತ. ಆಮೇಲಿಂದ ಅವನ ಆಯಸ್ ಕಂಪ್ಲೀಟ್ ಆಗಿ ತೀರೋಗಿದ್ರಿಂದ ಬೇರೆ ವಿಧಿ ಇಲ್ಲ, ಅವನು ಹೋಗಿದ್ದಕ್ಕೆ ನಾನೇನು ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ವೇಣುಗೋಪಾಲ ವಿಠಲ ದಾಸರು ಅಂದ್ರೆ ಪಂಗನಾಮ ತಿಮ್ಮಣ್ಣ ದಾಸರು, ದಿವಾನ್ ವೆಂಕಟ ತಿಮ್ಮಣ್ಣ ಅಂತೆಲ್ಲ ಹೇಳ್ತೀವಲ್ಲ ನಾವು, ಆ ದಿವಾನ್ ತಿಮ್ಮಣ್ಣ ಅವರು ಆದೋನಿಲಿ ಒಂದು ಪ್ರೋಗ್ರಾಮ್ ಇಟ್ಕೋತಾರೆ, ಜ್ಞಾನ ಸತ್ರ ಅಂದ್ರೆ ಪ್ರವಚನ, ಆ ಥರದೆಲ್ಲ ಪಾಠ ಕಾರ್ಯಕ್ರಮಗಳು. ವಿಜಯದಾಸರು ಅಲ್ಲಿ ಹೋಗ್ತಾರೆ. ವಿಜಯದಾಸರು ಚಿಕ್ಕಲಪರ್ವಿಯಿಂದ ಅಲ್ಲಿಗೆ ಹೋದಾಗ ಒಂದು ಸೆಟ್ ಆಫ್ ಪೀಪಲ್ ಅಲ್ಲಿಗೆ ಬಂದಿರ್ತಾರೆ, ಗ್ರೂಪ್. ಅವರು ಚಿಪ್ಪಗಿರಿಯಿಂದ ಬಂದಿರ್ತಾರೆ, ಚಿಪ್ಪಗಿರಿ ಬ್ರಾಹ್ಮಣರು ಅವರೆಲ್ಲ. ಅವ್ರು ಬಂದು ವಿಜಯದಾಸರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರಂತೆ, ನೀವು ತುಂಬಾ ಜ್ಞಾನಿಗಳು, ದೊಡ್ಡ ಭಕ್ತರು ಅಂತ ಕೇಳಿದೀವಿ, ದಯವಿಟ್ಟು ನೀವು ಚಿಪ್ಪಗಿರಿಗೆ ಬಂದು ಒಂದು 2-3 days ಅಲ್ಲಿರಕ್ಕಾಗತ್ತಾ ನಿಮ್ಗೆ ಅಂತ. ವಿಜಯದಾಸರಿಗೆ ಏನು ಆಶ್ಚರ್ಯ ಆಗತ್ತೆ ಅಂದ್ರೆ, ದಟ್ ವಾಸ್ ಲಾರ್ಡ್ಸ್ ಡಿಸೈರ್ ಆಸ್ ವೆಲ್. ಅದು ವಿಜಯದಾಸರಿಗೆ ರಿವೀಲ್ ಮಾಡಿರ್ತಾನೆ ಭಗವಂತ. ಇದು ಆಟೋಮೆಟಿಕ್ ಆಗಿ ಇವರೇ ಕರಿತಾ ಇದಾರಲ್ಲ, ಸಿಚುವೇಶನ್ ಕ್ರಿಯೇಟ್ ಆಯ್ತಲ್ಲ ಅನ್ಕೊಂಡು ವಿಜಯದಾಸರಿಗೆ ಅಷ್ಟು ಸರ್ಪ್ರೈಸ್ ಆಗ್ತಾರೆ. ಆಮೇಲೆ ಏನ್ ರೀಸನ್ ಅಂತ ವಿಜಯದಾಸರು ಕೇಳಿದಾಗ ಅವ್ರು ಹೇಳ್ತಾರಂತೆ, ಅಲ್ಲಿ ಆ ಚಿಪ್ಪಗಿರಿಲಿ ದೇರ್ ವರ್ ಮೆನಿ ಅದರ್ ಕ್ಯಾಸ್ಟ್ಸ್, ಅಂದ್ರೆ ಕುಂಬಾರರು ಇರ್ಬೋದು, ಬಡಗಿ ಇರ್ಬೋದು, ಮತ್ತೊಬ್ರು ಇನ್ನೊಬ್ರು ಅವ್ರವ್ರೊಳಗಡೆ ಜಗಳ ಆಡ್ಕೋತಾ ಇರ್ತಾರಂತೆ. ಸೊ ಅವ್ರವ್ರಲ್ಲೇ ಅವ್ರವ್ರು ಕಿತ್ತಾಡ್ಕೋತಾ ಇರ್ಬೇಕಾದ್ರೆ ಪಾಪ ಈ ಬ್ರಾಹ್ಮಣರು ಅವ್ರು ಯಾರ ಜೊತೆನೂ ಜಗಳ ಮಾಡಕ್ ಹೋಗ್ತಿರ್ಲಿಲ್ಲ. ಆದ್ರೆ ವಿಚ್ ಪಾರ್ಟಿ ವಿಲ್ ದೇ ಗೋ? ಇವಾಗ ಅವ್ರ ಅಕಸ್ಮಾತ್ ಕುಂಬಾರರು ಪಾರ್ಟಿಗೆ ಹೋದ್ರು ಅಂದ್ರೆ, ಅವ್ರ ಪರವಾಗಿ ಹೋದ್ರು ಅಂದ್ರೆ ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಅಥವಾ ಇನ್ನೊಂದು ಪಾರ್ಟಿಗೆ ಹೋದ್ರು ಅಂದ್ರೆ ಮಿಕ್ಕದವರೆಲ್ಲ ಬ್ರಾಹ್ಮಣರಿಗೆ ಅಗೇನ್ಸ್ಟ್ ಆಗ್ತಾರೆ. ಎಲ್ಲರೂ ಏನ್ ತಿಳ್ಕೊಂಡ್ರು ಅಂದ್ರೆ, ನಾವು ಇಷ್ಟೊಂದೆಲ್ಲ ನಮ್ಮಲ್ಲೇ ಜಗಳ ಮಾಡ್ತಾ ಇದೀವಿ, ಆದ್ರೂ ಕೂಡ ಈ ಬ್ರಾಹ್ಮಣರು ಸುಮ್ಮನೆ ಸೈಲೆಂಟ್ ಆಗಿ ಇದ್ಬಿಟ್ಟಿದಾರಲ್ಲ, ಇವ್ರು ಯಾರ ಪಾರ್ಟಿಗೂ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಬ್ರಾಹ್ಮಣರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ತರ, ಅಂದ್ರೆ ತುಂಬಾ ಕೆಟ್ಟ ರೀತಿ ಮಾಟ ಮಂತ್ರ ಅದು ಇದು ಎಲ್ಲ ಮಾಡ್ಸಕ್ಕೆ ಶುರು ಮಾಡ್ತಾರಂತೆ. ಅಲ್ಲಿ ಸೂರ್ಯ ತೀರ್ಥ ಅಂತ ಒಂದು ತೀರ್ಥ, ಪುಷ್ಕರಣಿ, ಅಲ್ಲಿ ಯಾವಾಗ್ಲೂ ಬ್ರಾಹ್ಮಣರು ಪಾಪ ಸಂಧ್ಯಾ ವಂದನೆ ಅದಕ್ಕೆ ಇದಕ್ಕೆ ಹೋಗ್ತಿದ್ರಂತೆ. ಯಾವಾಗ ಈ ಬ್ಲ್ಯಾಕ್ ಮ್ಯಾಜಿಕ್ಗಳೆಲ್ಲ ಜಾಸ್ತಿ ಆಗೋಯ್ತು, ಮಾಟ ಮಂತ್ರ ಮಾಡೋದು, ಅವ್ರ ಪಾಪ ಅಲ್ಲಿ ಹೋಗೋದೇ ಬಿಟ್ಬಿಟ್ರಂತೆ. ಅವರು ತುಂಬಾ ಬೇಜಾರು ಮಾಡ್ಕೊಂಡು ವಿಜಯದಾಸರಿಗೆ ಕೇಳ್ಕೊತಾರೆ, ನೋಡಿ ಈ ತರ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನಮ್ಮ ಪಾಡಿಗೆ ನಾವು ಸೈಲೆಂಟ್ ಆಗಿದ್ವಿ, ನಮ್ಮ ಮೇಲೆ ಇವರು ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ನಮ್ಗೆ, ಈ ತರ ಮಾಡಿ ಊರೇ ಬಿಟ್ಟು ಹೋಗೋಣ ಅಂದ್ಬಿಟ್ರೆ ಊರ್ ಹೆಂಗ್ ಬಿಟ್ಟು ಹೋಗಕ್ಕಾಗತ್ತೆ? ನಮ್ಮ ಮನೆ ಇದೆ, ನಮ್ಮ ಆಸ್ತಿ ಇದೆ, ಅದೆಲ್ಲ ಇದೆ, ಹೇಗಾದ್ರೂ ನೀವಿದನ್ನ ನಮ್ಗೆ ಕಾಪಾಡಬೇಕಲ್ಲ. ಇಷ್ಟೇ ಅಲ್ದಿರ ಅಲ್ಲಿ 200 ಫ್ಯಾಮಿಲೀಸ್ ಇದೆ, ಬ್ರಾಹ್ಮಣರ ಫ್ಯಾಮಿಲಿ. ಅವರೆಲ್ಲ ತುಂಬಾ ಸಾತ್ವಿಕವಾಗಿ ಇದ್ರೆ, ದೇ ಆರ್ ಇನ್ ವೆರಿ ಗುಡ್ ಇನ್ ನೇಚರ್, ಅವರೆಲ್ಲ ಇದ್ದಾರೆ. ಆದ್ರೆ ಯಾರಿಗೂ ಕೂಡ ಮನ್ಸಿಗೆ ನೆಮ್ಮದಿ ಇಲ್ದಂಗ ಆಗೋಗಿದೆ, ಇಡೀ ಊರ್ಗೆ ನೆಮ್ಮದಿ ಇಲ್ಲ. ಜೊತೆಲಿ ನಮ್ಮ ಮೇಲೆ ಎಲ್ಲರೂ ರಿವೆಂಜ್ ತಗೋತಾ ಇದ್ದಾರೆ, ನಾವು ಸೈಲೆಂಟ್ ಆಗಿದ್ದೀವಿ ಅಂತ. ನಾವು ಸೈಲೆಂಟ್ ಆಗಿದ್ರು ತಪ್ಪಾಗ್ತಾ ಇದೆ, ನಾವು ಇನ್ನೊಬ್ರು ಪರವಾಗಂತೂ ಹೋಗಕ್ ಆಗೋದೇ ಇಲ್ಲ ನಮ್ಗೆ. ಈ ತರ ಆಗಿರೋದ್ರಿಂದ ಏನಾದ್ರೂ ನಮಗ್ ಮಾಡಿ ಹೆಲ್ಪ್ ಮಾಡ್ಕೊಡಿ ಅಂತ ಕೇಳ್ತಾರೆ ವಿಜಯದಾಸರಿಗೆ. ಅಲ್ಲಿ ಬನ್ನಿ, ನೀವು ಬಂದ್ರಿ ಅಂದ್ರೆ ಒಂದು ಸೊಲ್ಯೂಷನ್ ಸಿಗಬಹುದು ನಮ್ಗೆ ಅಂತ ಹೇಳಿದಾಗ ವಿಜಯದಾಸರು ಆಯ್ತು ಅಂತ ಒಪ್ಕೋತಾರೆ. ಆಮೇಲೆ ಚಿಪ್ಪಗಿರಿಗೆ ವಿಜಯದಾಸರು ತಲುಪ್ತಾರೆ. ಅಲ್ಲಿ ಭೋಗೇಶ್ವರ ಅಂತ ದೇವಸ್ಥಾನ ಇದೆ, ಈಶ್ವರನ್ ದೇವಸ್ಥಾನ ಆಯ್ತಾ, ರುದ್ರದೇವರ ದೇವಸ್ಥಾನ. ಆ ಭೋಗೇಶ್ವರ ದೇವಸ್ಥಾನದಲ್ಲಿ ಅವರು ಬಿಡಾರ ಮಾಡ್ತಾರೆ. ಬಿಡಾರ ಅಂದ್ರೆ ಅವರಲ್ಲೇ ಉಳಿತಾರೆ. ನಾನು ಹೇಳ್ದಾಗೆ ಪ್ರತಿ ಕಡೆ ಹೋದಾಗ ದೇವಸ್ಥಾನಗಳೆಲ್ಲ ಅವ್ರು ಉಳಿತಾ ಇದ್ರಲ್ವಾ, ಆ ತರ ಭೋಗೇಶ್ವರ ದೇವಸ್ಥಾನದಲ್ಲಿ ಉಳ್ಕೊಂಡು ಅಲ್ಲಿ ತುಂಬಾ ಚೆನ್ನಾಗಿ ಅವರು ಅಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಭಗವಂತಂದು, ರುದ್ರದೇವರದು. ಅದಾದ್ಮೇಲೆ ಗುಡಿ ಒಳಗಡೆ, ಅಂದ್ರೆ ಅಲ್ಲಿ ಗುಡಿ ಒಳಗಡೆ ಒಂದು ಅಟ್ಟ ತರ ಇದೆ, ಇವತ್ತಿಗೂ ನಾವು ನೋಡ್ಬೋದು ಅಲ್ಲಿ ಹೋದಾಗ ಗುಡಿಗೆ, ಭೋಗೇಶ್ವರನ ದೇವಸ್ಥಾನಕ್ಕೆ ಚಿಪ್ಪಗಿರಿಲಿ. ಅಲ್ಲಿ ಭೋಗೇಶ್ವರನ್ನ ಒಂದಿನ ರಾತ್ರಿ ಆಸ್ ಐ ಟೋಲ್ಡ್ ಭಜನೆ ಮಾಡ್ತಾ ಇರ್ತಾರಲ್ಲ ಅವರು, ಭಜನೆ ಆದ್ಮೇಲೆ ಹರಿಕತೆ ಮಾಡ್ತಾರಲ್ಲ, ಆಗ ಈ ಹಾಡನ್ನ ಅವರು ರಚನೆ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಇದು ಹಾಡು, ಭಗವಂತ ರುದ್ರದೇವರ ಮೇಲೆ. ಕೇಳಿದಿರಾ ಕೈಲಾಸವಾಸ ಗೌರೀಶ ಈಶ?
ಕೇಳಿದ್ದೀರಾ? ವೆರಿ ಫೇಮಸ್ ಹಾಡು. ಇಲ್ವಾ? ನಾನು ಹೇಳ್ತೀನಿ, ಕೇಳಿಸ್ಕೊಂಡು ಕಷ್ಟ ಬೀಳಿ. ಓಕೆ, ಐ ವಿಲ್ ಟ್ರೈ. ತುಂಬ ಚೆನ್ನಾಗಿದೆ. ಕೈಲಾಸವಾಸ ಗೌರೀಶ ಈಶಾ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಕೈಲಾಸವಾಸ ಗೌರೀಶ ಈಶಾ ಅಹೋರಾತ್ರಿಯಲಿ ನಾನು ಅನುಚರಾಗ್ರಣಿಯಾಗಿ ಮಹಿಯೆಲ್ಲ ಚರಿಸಿದೆನೋ ಮಹದೇವನೇ. ಅಹೋರಾತ್ರಿಯಲಿ ನಾನು ಅನುಚರಾಗ್ರಣಿಯಾಗಿ ಮಹಿಯೆಲ್ಲ ಚರಿಸಿದೆನೋ ಮಹದೇವನೇ. ಅಹಿಭೂಷಣನೆಯನ್ ಅವಗುಣಗಳೆಣಿಸದಲೆ ವಿಹಿತ ಧರ್ಮದಲ್ಲಿಟ್ಟು ವಿಷ್ಣು ಭಕುತಿಯನ್ನು ಕೊಡು ಶಂಭೋ ಕೈಲಾಸವಾಸ ಗೌರೀಶ ಈಶಾ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆಯಿಲ್ಲದೆ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆಯಿಲ್ಲದೆ. ಧನುಜ ಮದ ಗಜಹರಿ ದಂಡ ಪ್ರಣಾಮವ ಮಾಳ್ಪೆ ಮಣಿಸು ಈ ಶಿರವ ಸಜ್ಜನರ ಚರಣದಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶಾ. ಭಾಗೀರಥಿ ಧರನೆ ಭಯವ ಪರಿಹರಿಸಯ್ಯ ಲೇಸಾಗಿ ಒಲಿದೆ ಮಗೆ ಸಂತತದಿ ದೇವಾ. ಭಾಗೀರಥಿ ಧರನೆ ಭಯವ ಪರಿಹರಿಸಯ್ಯ ಲೇಸಾಗಿ ಒಲಿದೆ ಮಗೆ ಸಂತತದಿ ದೇವಾ. ಭಾಗವತ ಜನಪ್ರಿಯ ವಿಜಯ ವಿಠಲನಂಗ್ರಿ ಜಾಗು ಮಾಡದೆ ಭಜಿಪ ಭಾಗ್ಯವನು ಕೊಡು ಶಂಭೋ ಕೈಲಾಸವಾಸ ಗೌರೀಶ ಈಶಾ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಕೈಲಾಸವಾಸ ಗೌರೀಶ ಈಶಾ. ಇಲ್ಲಿ ಕೈಲಾಸವಾಸ ಯಾರು? ಯಾರು ಕೈಲಾಸದಲ್ಲಿರೋರು? ಅವನ ಬಗ್ಗೆ ಹೇಳ್ತಾ ಇದ್ದಾರೆ. ಆಯ್ತಾ? ರುದ್ರದೇವರ ಬಗ್ಗೆ, ಈಶ್ವರನ ಬಗ್ಗೆ. ಕೈಲಾಸವಾಸ ಗೌರೀಶ ಈಶಾ. ಗೌರಿಯ ಈಶಾ, ಗೌರಿ ಗಂಡ ಅಲ್ವಾ ಅವರು? ಅಂತ ಈಶಾನೇ ತೈಲಧಾರೆಯಂತೆ ಅಂದರೆ ಹೇಗೆ ಅನ್ಫ್ಲಿಂಚಿಂಗ್ ಡಿವೋಷನ್ ಅಂತ ಅದನ್ನ ಕೊಡು. ಯಾರ ಬಗ್ಗೆ ಕೊಡಬೇಕು? ಭಗವಂತನ ಬಗ್ಗೆ. ಹರಿಯಲ್ಲಿ ಭಗವಂತನಲ್ಲಿ ಮನಸ್ಸು ಕೊಡು. ಯಾಕಂದ್ರೆ ಮನಸ್ಸಿನ ಬಗ್ಗೆನೇ ಇವರು ಹೇಳ್ತಾ ಇರೋದು. ಮನಸ್ಸಿಗೆ ಅಭಿಮಾನಿ ರುದ್ರದೇವರು. ಆಯ್ತಾ? ನಮ್ಮ ಮೈಂಡ್ ಎಲ್ಲೆಲ್ಲೋ ಡೈವರ್ಟ್ ಆಗ್ತಾ ಇದೆ ಅಂದ್ರೆ ವಿ ಹ್ಯಾವ್ ಟು ಟೇಕ್ ಶೆಲ್ಟರ್ ಆಫ್ ರುದ್ರದೇವರು. ಅವರು ನಮ್ಮ ಮನೋಭಿಮಾನಿ ದೇವತೆ. ಅದಕ್ಕೋಸ್ಕರ ನನ್ನ ಮನಸ್ಸನ್ನ ಭಗವಂತನಲ್ಲೇ ನಾನು ಹರಿ ಬಿಡಬೇಕು ಅಂದ್ರೆ ಅದಕ್ಕೆ ನೀನು ನನಗೆ ಸಹಾಯ ಮಾಡು ಅಂತ ಕೇಳ್ತಾ ಇದ್ದಾರೆ. ಆಯ್ತಾ? ಈ ಹಾಡು ಪೂರ್ತಿ ಅದ್ರ ರೀತಿನೇ. ಈ ರೀತಿ ಅವರು ಪ್ರತಿ ದಿನ ಏನ್ ಮಾಡ್ತಾ ಇದ್ರು? ಭಾಸ್ಕರ ತೀರ್ಥಕ್ಕೆ ಬೇರೆ ಬ್ರಾಹ್ಮಣರು ಹೋಗಕ್ಕಾಗ್ತಾ ಇರ್ಲಿಲ್ವಲ್ಲ, ಇವ್ರು ಹೋಗ್ತಾ ಇದ್ರಂತೆ. ಭಾಸ್ಕರ ತೀರ್ಥಕ್ಕೆ ಹೋಗಿ ಅಲ್ಲಿಂದಾನೇ ಅವ್ರು ಏನ್ ಮಾಡ್ತಾ ಇದ್ರು? ಎಲ್ಲ ತರದನ್ನು ಪೂಜೆಗಳೆಲ್ಲ ಮಾಡ್ತಾ ಇದ್ರಲ್ಲ. ಬರೀ ಇವ್ರ ದರ್ಶನದಿಂದ, ಇವ್ರು ನೋಡೋದ್ರಿಂದಾನೇ ಏನಾಯ್ತಂತೆ, ಊರಿನ ಜನ ಯಾರೆಲ್ಲ ಇದ್ರಲ್ಲ ಕೆಟ್ಟವರು, ಸೋ ಕಾಲ್ಡ್ ಕೆಟ್ಟವರು ಎಲ್ಲ ಇದ್ರಲ್ಲ, ಅವ್ರಿಗೆಲ್ಲ ಮಾಟ ಮಂತ್ರ ಎಲ್ಲ ಮಾಡ್ತಾ ಇದ್ರಲ್ಲ ಬೇರೆಯವ್ರಿಗೆ, ಬ್ರಾಹ್ಮಣರಿಗೆಲ್ಲ. ಅವರು ತುಂಬಾ ಇದ್ದಕ್ಕಿದ್ದಂಗೆ ಏನಾಯ್ತು, ಬ್ರಾಹ್ಮಣರಿಗೆ ಕಾಟ ಕೊಡೋದು ನಿಲ್ಲಿಸ್ಬಿಟ್ರಂತೆ ಅವರು.
ಅವ್ರ ತಂಟೆಗೆ ಹೋಗೋದೇ ನಿಲ್ಲಿಸ್ಬಿಟ್ರಂತೆ. ಆಮೇಲೆ ಜನ ಏನೇನು ಮಾಟ ಮಂತ್ರ ಮಾಡ್ತಾ ಇದ್ರಲ್ಲ, ಅದು ವಿಜಯದಾಸರು ಚಿಪ್ಪಗಿರಿಗೆ ಬಂದಾಗ್ಲಿಂದ ಅವ್ರದ್ದೇನು ಸಕ್ಸಸ್ಸೇ ಆಗ್ತಾ ಇರ್ಲಿಲ್ವಂತೆ, ವರ್ಕ್ ಆಗ್ತಾ ಇರ್ಲಿಲ್ವಂತೆ. ಅದಕ್ಕೆ ಏನು ಯಾಕೆ ನಮ್ದು ಫೇಲ್ಯೂರ್ ಆಗ್ತಾ ಇದೆ ಅಂತ ಅದು ಯಾವ ಘೋಸ್ಟ್ಗಳು ಇರುತ್ತಲ್ಲ ಇವ್ರು ನಂಬ್ಕೊಂಡಿರೋ ಅಂಥದ್ದು, ಆ ಘೋಸ್ಟ್ಗಳನ್ನೇ ಕೇಳಿದ್ರಂತೆ, ಭೂತ ಪ್ರೇತಗಳನ್ನ. ಈ ಮಂತ್ರ ಏನಪ್ಪ ನಮ್ಮ ಮಂತ್ರನೇ ಆಗ್ತಾ ಇಲ್ಲ ಅಂದ್ರೆ ಇವನ್ ಯಾರೋ ಇನ್ನ ದೊಡ್ಡ ಮಂತ್ರವಾದಿ ಬಂದ್ಬಿಟ್ಟಿರ್ಬೇಕು ಹಂಗಾದ್ರೆ ಅಂದ್ಬಿಟ್ಟು ಆ ಭೂತ ಪ್ರೇತನ್ ಕೇಳಿದಾಗ, ಇನ್ನು ಮುಂದೆ ನಮ್ಮ ಶಕ್ತಿ ಎಳ್ಳಷ್ಟು ನಡೆಯಲ್ಲಪ್ಪ, ಈ ಬ್ರಾಹ್ಮಣ ಅಲ್ಲೇ ಇದಾನಲ್ಲ ಅವನು ಭೂತನಾಥ, ಭೂತಗಳಿಗೆ ನಾಥ ಯಾರು? ರುದ್ರದೇವರು ಅಂದ್ರೆ ಈ ಶಿವ. ಆ ಭೂತನಾಥ ಭೋಗೇಶ್ವರ ಗುಡಿಲಿ ವಾಸ ಮಾಡ್ತಾ ಇದ್ದಾನೆ. ಭೂತನಾಥನ ಗುಡಿಲಿ ಆ ಭೂತನಾಥನಿಂದನೂ ಯಾರು ನಮಸ್ಕಾರ ಮಾಡಿಸ್ಕೋತಾರಲ್ಲ, ಯಾರದು? ಪ್ರಾಣದೇವರು, ವಾಯುದೇವರು. ಅಂಥವ್ರ ಪರಮ ಭಕ್ತ, ವಾಯುದೇವ್ರ ಭಕ್ತ ಇದ್ದಾನೆ, ಇಲ್ಲಿ ಹನುಮಂತನ ಭಕ್ತ ಇದ್ದಾನೆ. ನಾನು ಏನು ಮಾಡೋಕ್ಕಾಗಲ್ಲ, ಇನ್ನು ಮುಂದೆ ನಮ್ಮ ಆಟ ಏನು ನಡೆಯಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ವಂತೆ ಘೋಸ್ಟ್ಗಳು. ಆಶ್ಚರ್ಯ ಅಂದರೆ ನಿಧಾನಕ್ಕೆ ಯಾರು ತೊಂದರೆ ಕೊಡ್ತಾ ಇದ್ರಲ್ಲ ಜನಗಳು, ಅವರು ಡಿವೋಟಿಗಳಾಗ್ಬಿಟ್ರಂತೆ. ವಿಜಯದಾಸರು ಜೊತೆ ಸೇರ್ಕೊಂಡು ಭಗವಂತನ ಭಕ್ತರಾಗ್ಬಿಟ್ರಂತೆ. ರಾತ್ರಿ ಪೂರ್ತಿ ಅವರು ಅಲ್ಲೇ ಆರಾಮಾಗಿ ಭೋಗೇಶ್ವರನ ಗುಡಿಗೆ ಬರೋದು, ಹರಿಕತೆ ಕೇಳೋದು, ಹರಿ ಭಜನೆ ಕೇಳೋದು ಎಲ್ಲ ಮಾಡಿಕೊಂಡು ದೈವ ಭಕ್ತರಾಗ್ಬಿಡ್ತಾರೆ. ಅದು ಒಬ್ಬ ಭಕ್ತಂದು, ಭಗವಂತಂದು ರಿಯಲ್ ಭಕ್ತ ಹೆಂಗೆ ಟ್ರಾನ್ಸ್ಫರ್ಮ್ ಮಾಡ್ತಾನೆ ಅನ್ನೋವಂಥದ್ದನ್ನ ವಿಜಯದಾಸರು ಯಾವ ರೀತಿ ಜನಗಳನ್ನೆಲ್ಲ ಚೇಂಜ್ ಮಾಡಿದ್ರು. ಆಮೇಲೆ ಭಾಸ್ಕರ ತೀರ್ಥದ ಮೇಲೆ ಅಲ್ಲೇ ಸೂರ್ಯದೇವರು ತಪಸ್ ಮಾಡಿದ್ರಂತೆ ಆ ಗುಹೆಲಿ. ಈಗ ಹೋಗೋಕ್ಕಾಗಲ್ಲ, ಇಟ್ ಈಸ್ ಅನ್ಅಪ್ರೋಚಬಲ್. ನಾವು ಅಂದರೆ ಬೆಟ್ಟದ ಮೇಲಿದೆ, ಆಗಲ್ಲ ಅಂತ ಹೇಳ್ತಾರೆ. ನಮಗೆ ಬರೀ ಭೋಗೇಶ್ವರನ ಗುಡಿ ಮತ್ತೆ ಎದುರುಗಡೆ ಇನ್ನೊಂದು ಭಗವಂತನ ಗುಡಿ ಇದೆ, ಅಷ್ಟಕ್ಕೆ ಮಾತ್ರ ನಮ್ಗೆ ಇವಾಗ ಆಗೋದು, ಆಯ್ತಾ. ಅಲ್ಲಿ ತಪಸ್ಸು ಮಾಡ್ತಾ ಇದ್ರಂತೆ ವಿಜಯದಾಸರು. ಅದಕ್ಕೆ ವಿಜಯದಾಸರು ತಪಸ್ಸಿಂದ ಊರವರೆಲ್ಲ ಫುಲ್ ಖುಷಿಯಾಗ್ಬಿಟ್ರಂತೆ, ಎಲ್ಲರೂ ಒಳ್ಳೆಯವ್ರಾಗ್ಬಿಟ್ರಂತೆ ಊರಲ್ಲಿ. ಮುಂಚೆ ಎಲ್ಲ ಗಲಾಟೆ ಮಾಡ್ಕೊಂಡು ಕಿತ್ತಾಡ್ಕೊಂಡಿದ್ರಲ್ಲ, ಅವರೆಲ್ಲ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ರಂತೆ. ಆಮೇಲೆ ಈಗ ವಿಜಯದಾಸರ ಕಟ್ಟೆ ಅಂತ ನಾವೇನು ಹೇಳ್ತೀವಿ, ಅಂದರೆ ವಿಜಯದಾಸರು ಬೃಂದಾವನಸ್ಥರಾದ್ರಲ್ಲ ಜಾಗ, ಅದು ಆಲ್ಮೋಸ್ಟ್ ಅರೌಂಡ್ 20 ಎಕರ್ಸ್ ಇದೆ. ಅದು ಮುಂಚೆ ಹೇಗಿತ್ತು ಅಂದರೆ 100 ಎಕರ್ಸ್ ಟೋಟಲ್ ಏರಿಯಾ ಆಫ್ ದಟ್ ಪರ್ಟಿಕ್ಯುಲರ್ ಆ ಲ್ಯಾಂಡ್ ಏನಾಗಿತ್ತು, 100 ಎಕರ್ಸ್ ಆಗಿತ್ತು. ಒಬ್ಬನಿಗೆ, ಒಂದೇ ವ್ಯಕ್ತಿಗೆ ಸೇರಿದ್ದಾಗಿತ್ತದು. ಚಂದಪ್ಪ ಅಂತ ಓನರು, ಹಿ ವಾಸ್ ದ ಓನರ್. ವಿಜಯದಾಸರು ಒಂದಿನ ಏನು ಮಾಡ್ತಾರೆ, ಆ ಹೊಲಕ್ಕೆ ಬರ್ತಾರೆ ಈವ್ನಿಂಗ್ ಟೈಮ್. ಈವ್ನಿಂಗ್ ಆ ಹೊಲಕ್ಕೆ ಬಂದಾಗ ಭೋಗೇಶ್ವರನ ಗುಡಿಯಿಂದ ಆ ಹೊಲಕ್ಕೆ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಪುಟಾಣಿ ಹಳ್ಳ ಇರುತ್ತೆ. ಆ ಹಳ್ಳದೊಳಗಡೆ ಮಳೆ ಬಂದರೆ ನೀರು ತುಂಬುತ್ತಲ್ವಾ, ಆ ಥರ ನೀರು ತುಂಬಿಕೊಂಡಿತ್ತಂತೆ ಆ ಹಳ್ಳದೊಳಗಡೆ. ವಿಜಯದಾಸರು ಏನು ಮಾಡ್ತಾರೆ, ಹೇಗೂ ನೀರಿಲ್ಲಿ ಸಿಕ್ತಲ್ಲ, ಈವ್ನಿಂಗ್ ಬೇರೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅವರು ಆ ಹಳ್ಳದಲ್ಲಿರೋ ನೀರಿಂದನೇ ಸ್ನಾನ ಮಾಡಿಬಿಟ್ಟು ಸಂಧ್ಯಾ ವಂದನೆ ಎಲ್ಲ ಮಾಡ್ತಾರಂತೆ. ಆಮೇಲೆ ಇದೇ ಥರ ಒಂದು 3-4 ಡೇಸ್ ನಡೆಯುತ್ತೆ. ಇದು ಚಂದಪ್ಪಂಗೆ ಗೊತ್ತಾಗುತ್ತಂತೆ, ಯಾರೋ ಒಬ್ರು ಬ್ರಾಹ್ಮಣರು ಈ ಥರ ಬಂದು ಈ ಹೊಂಡದಲ್ಲಿರೋ ನೀರಿಂದ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾರೆ ಅಂತ. ಸೊ ಚಂದಪ್ಪ 4th ಡೇ ಅವನಿಗೆ ಕೆಲಸದವರಿಂದ ಗೊತ್ತಾಗುತ್ತೆ ನ್ಯೂಸು, ಈ ಥರ ಒಬ್ರು ಬಂದು ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಅವ್ನು 4th ಡೇ ಸ್ವಲ್ಪ ದೂರದಲ್ಲೇ ಚಪ್ಪಲಿ ಬಿಚ್ಚಿಬಿಟ್ಟು ವಿಜಯದಾಸರಿಗೆ ನಮಸ್ಕಾರ ಮಾಡಿಬಿಟ್ಟು ಅವ್ನು ಹೋಗ್ಬಿಟ್ಟು ಹೇಳ್ತಾನಂತೆ, ಅಲ್ಲ ನೀವು ಭಾಸ್ಕರ ತೀರ್ಥಕ್ಕೆ ಸ್ನಾನ ಮಾಡೋದು ಬಿಟ್ಕೊಂಡು ಇಲ್ಲಿ ಯಾಕೆ ಬಂದಿದ್ದೀರಾ ಸ್ನಾನ ಮಾಡಿಕೊಂಡು? ಇದು ನೀವು ಬಿಡಿ ಬ್ರಾಹ್ಮಣರು, ನಾವೇ ಈ ನೀರು ಯಾರು ಯೂಸ್ ಮಾಡಲ್ಲ, ಊರವರೇ ಈ ನೀರನ್ನು ಕುಡಿಯೋದಿಲ್ಲ, ಇದು ನಮ್ಮ ಕುರಿಗಳು ಕುಡಿಯುತ್ತಷ್ಟೇನೆ ಈ ನೀರನ್ನ, ಇಲ್ಯಾಕೆ ನೀವು ಬಂದು ಸ್ನಾನ ಎಲ್ಲ ಮಾಡಿ ಸಂಧ್ಯಾ ವಂದನೆ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ನಮ್ಮ ದೇವ್ರು ಎಲ್ಲಿದ್ದಾನೆ ಅಲ್ಲಪ್ಪ, ಅವನು ಎಲ್ಲಿದ್ದಾನೋ ಅದೇ ನಮಗೆ ತೀರ್ಥ, ಅವನು ಈ ಹೊಂಡದಲ್ಲಿದ್ದಾನೆ, ಅದಕ್ಕೆ ನಾನು ನಿಮ್ಮ ಮೇಲಿಂದ ಇಲ್ಲೇ ಬರ್ತೀನಿ ಸ್ನಾನಕ್ಕೆ ಅಂತ ಹೇಳ್ತಾರಂತೆ. ಇಷ್ಟು ಜನ ಬ್ರಾಹ್ಮಣರಿದ್ದಾರೆ ಊರಲ್ಲಿ, ಇಷ್ಟು ದಿನದಿಂದ ಇದ್ದಾರೆ, ಒಬ್ರು ಕೂಡ ಈ ಹೊಂಡದೊಳಗಡೆ ದೇವ್ರಿರೋದನ್ನ ಹೇಳಲೇ ಇಲ್ಲ. ನೀವೇನು ಹೇಳ್ತಾ ಇದ್ದೀರಾ ಇವಾಗ ದೇವ್ರಿದ್ದಾನೆ ಹೊಂಡದೊಳಗಡೆ ಅಂತ ಹೇಳ್ತಾರಂತೆ. ನಮ್ಮ ದೇವ್ರು ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದಾನಪ್ಪ, ಅದಕ್ಕೆ ನಾನು ಸ್ನಾನ ಮಾಡ್ತಾ ಇದ್ದೀನಿ. ನಾನು ದಿನಾ ಸ್ನಾನ ಮಾಡ್ಕೊಂಡು ಹೋಗೋದಕ್ಕೆ ನಿಂದೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾರಂತೆ, ನಿನ್ನ ಪರ್ಮಿಷನ್ ಇದೆಯಾ ಅಂತ. ನಾನು ದಿನಾ ಈ ಹೊಂಡದಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತೀನಿ, ಆದರೆ ನಿನ್ನ ಪರ್ಮಿಷನ್ ಇದೆ ಅಲ್ವಾ ಇದಕ್ಕೆ ಅಂತಾರೆ. ಯಾಕಂದರೆ ದಟ್ ಎಂಟೈರ್ 100 ಎಕರ್ ವಾಸ್ ಬಿಲಾಂಗ್ ಟು ಚಂದಪ್ಪ, ಪರ್ಮಿಷನ್ ಬೇಕಲ್ಲ ಇನ್ನೊಬ್ರದನ್ನ ಯೂಸ್ ಮಾಡಬೇಕಾದ್ರೆ ಅಂತ ಕೇಳಿದಾಗ ಅದಕ್ಕೆ ಅವನಂತಾನಂತೆ, ನೀವು ದಿನಾ ಇಲ್ಲೇ ಬಂದು ಸ್ನಾನ ಪೂಜೆ ಮಾಡ್ಕೊಂಡು ಹೋಗೋ ತನಕ ಬೇರೆ ಯಾರು ಈ ಹೊಲದೊಳಗಡೆ ಕಾಲಿಡಬಾರ್ದು ಅಂತ ನಾನು ಅವ್ರಿಗೆಲ್ಲರಿಗೂ ಆರ್ಡರ್ ಮಾಡ್ತೀನಿ ಅಂತ ಹೇಳ್ತಾರಂತೆ. ಆಯಿತು, ವಿಜಯದಾಸರು ಎಸ್ ಅಂತಾರೆ. ಸ್ವಲ್ಪ ದಿನ ವಿಜಯದಾಸರು ಹೇಳಿದ್ದೇ ಅವನ ತಲೆಯಲ್ಲಿ ಕೊರಿತಾ ಇತ್ತಂತೆ ಅಲ್ವಾ, ಹೊಸ ವಿಚಾರ. ನಮ್ಮ ಹೊಂಡದಲ್ಲಿ ದೇವ್ರಿದ್ದಾನೆ, ಈ ಹೊಂಡದಲ್ಲಿ ಭಗವಂತ ಇದ್ದಾನೆ, ಅದಕ್ಕೆ ನಾನು ಇಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ ಅಂದರೆ ಇವನಿಗೆ ಏನು ಅನ್ಸಲ್ಲ ಅಲ್ವಾ. ಅದಕ್ಕೆ ಒಂದಿನ ಏನು ಮಾಡ್ತಾನಂತೆ, ಕೇಳೇ ಬಿಡ್ತಾನಂತೆ 4 ಡೇಸ್ ಬಿಟ್ಕೊಂಡು, ಅಪ್ಪ ನೀವು ನಿಮ್ಮ ದೇವ್ರನ್ನ ನನಗೆ ಯಾಕೆ ತೋರಿಸ್ತಾ ಇಲ್ಲ, ನೀವು ಸ್ವಾಮಿ ದರ್ಶನ ಮಾಡಿನೇ ನಾನು ಮನೆಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ, ದೇವ್ರನ್ನ ತೋರಿಸ್ಬಿಡ್ರಿ ಅಂತ ಹೇಳ್ತಾನಂತೆ. ಅವನೇನು ಅನ್ಕೊಂಡಿರ್ತಾನೆ, ಮೋಸ್ಟ್ಲಿ ದೇವ್ರನ್ನ ಹೊಂಡದಲ್ಲಿ ಬಚ್ಚಿಟ್ಟಿದ್ದಾರೆ ಇವರು ಅಂತ ಅನ್ಕೊಂಡಿದ್ನೋ ಏನೋ ಪಾಪ. ಅದಕ್ಕೆ ದೇವ್ರನ್ನ ತೋರಿಸ್ಬಿಡಿ ಅಂತ ಕೇಳ್ತಾನಂತೆ.
ಅದಕ್ಕೆ ವಿಜಯದಾಸರು ಅದಕ್ಕೇನಪ್ಪ ತೋರಿಸ್ತೀನಿ ಅಂತ ಹೇಳಿದಾಗ ಫುಲ್ ಖುಷ್ ಅಂತೆ ಅವನು ಚಂದಪ್ಪ, ಓ ದೇವ್ರನ್ನ ತೋರಿಸ್ಬಿಡ್ತಾರೆ ಈಗ ಅಂತ. ಅದಕ್ಕೆ ಹೊಂಡದಲ್ಲಿ ದಡದಲ್ಲಿ ನಿಂತ್ಕೋತಾರೆ ಇವರು. ನಿಂತ್ಕೊಂಡು ಒಂದ್ ಕಡೆ ಕೈ ತೋರಿಸ್ಬಿಟ್ಟು ಹೇಳ್ತಾರಂತೆ, ಇಲ್ಲಿದಾನ್ ನೋಡು ನಮ್ ಗೋಪಾಲ್ ಕೃಷ್ಣ, 8-10 ಮೊಳ ಅಂದ್ರೆ ಇವಾಗ 1 ಮೊಳ ಹೂವು ಅಂತ ಹೇಳಲ್ವಾ ಅವರು, ಆ ತರ 8-10 ಮೊಳ ನೀನ್ ಅಗದೆ ಅಂದ್ರೆ ಅಲ್ಲಿ ಭಗವಂತ ಸಿಗ್ತಾನೆ. ಆದ್ರೆ ಒಬ್ಬಂಗ್ ಆಗಲ್ಲ ಅದು, ಇನ್ನ 4-5 ಜನನ ಕರ್ಕೊಂಬರ್ಬೇಕು ನೀನು. ಹೊಂಡ ತೋಡ್ಬೇಕಲ್ಲ, ಮಣ್ಣೆಲ್ಲ ತೆಗಿಬೇಕು, ಫಸ್ಟ್ ನೀರನ್ನ ಎಂಟಿ ಮಾಡಬೇಕು, ನೀರ್ ಎಂಟಿ ಮಾಡದ್ಮೇಲೆ ಮಣ್ಣನ್ನೆಲ್ಲ ತೋಡ್ಬೇಕು. ಅದೆಲ್ಲ ಮಾಡೋದಕ್ಕೆ ಹಾರೆ ಸಲಾಕೆ ಅದೆಲ್ಲ ಏನೇನ್ ಬೇಕೋ ಇನ್ಸ್ಟ್ರೂಮೆಂಟ್ಸು ಅದನ್ನೆಲ್ಲ ತಗೊಂಡ್ ಬಾ ಜೊತೆಲಿ ಅಂತ ಹೇಳ್ತಾರಂತೆ. ಸ್ವಲ್ಪ ಹೊತ್ತಲ್ಲೇನೆ ಒಂದು 4-5 ಜನನ ಕೆಲಸದವರು ಬರ್ತಾರೆ. ವಿಜಯದಾಸರು ಎಲ್ಲಿ ತೋರಿಸ್ತಾರೋ ಅಲ್ಲಿ ಎಲ್ಲಾರು ಅವರು ಹೊಂಡದಲ್ಲಿ ಅಗ್ಯಕ್ಕೆ ಶುರು ಮಾಡ್ತಾರಂತೆ. ಇಲ್ಲಿ ದೇವ್ರಿದಾನಪ್ಪ, ನಿಧಾನಕ್ಕೆ ಮೇಲ್ಗಡೆ ತಗೊಂಬರ್ಬೇಕು ಈ ದೇವ್ರನ್ನ, ಫಸ್ಟ್ ಕೆಸರು ಮಣ್ಣನ್ನ ಎತ್ತಿ ದಡದ ಮೇಲೆ ಹಾಕಬೇಕು, ಕೆಲಸ ಶುರು ಮಾಡ್ರಿ ಅಂತ ಹೇಳ್ಬಿಟ್ಟು ಕೆಲಸ ಶುರು ಮಾಡ್ತಾರಂತೆ. ಆಲ್ಮೋಸ್ಟ್ 1-2 ಗಂಟೆ ಅವ್ರು ಏನ್ ಮಾಡ್ತಾರೆ, 3/4 ಫೀಟ್ 1 ಫೀಟ್ ಆಯ್ತಾ ನೀರು ತೆಗಿತಾರಂತೆ, ಹೊಂಡ ತೋಡ್ತಾರಂತೆ. ಅವಾಗ ಅವ್ರಿಗೆ ಕಲ್ಲು ಕಾಣಿಸುತ್ತಂತೆ, ದೇವ್ರು ಸಿಕ್ಬಿಟ್ಟ ಅಂತ ಹೇಳ್ತಾನಂತೆ. ಅದಕ್ಕೆ ಆಯ್ತು ವಿಜಯದಾಸರು ಹೇಳ್ತಾರಂತೆ, ಇನ್ನೊಂದು 2 ಅಡಿ ತೋಡ್ಬಿಡಪ್ಪ ನೀನು, ಅವಾಗ ದೇವ್ರನ್ನ ಮೇಲೆ ಎತ್ಬೋದು ನಾವು ಅಂತ ಹೇಳ್ತಾರೆ. ಸೊ ಅದೇ ರೀತಿ ಅವರೆಲ್ಲ ಸೇರ್ಕೊಂಡು 2 ಅಡಿ ಸುತ್ತ ತೋಡ್ತಾರೆ. ಆಮೇಲೆ ಭಗವಂತನದೊಂದು ಕಂಬ ಆಯ್ತಾ, ಅದನ್ನ ಎತ್ತಾರಂತೆ. ಅಲ್ಲಿ ನೀವೆಲ್ಲ ಮೈಕೈ ಚೆನ್ನಾಗಿ ತೊಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ, ಯಾಕಂದ್ರೆ ಕೆಸರಾಗ್ಬಿಟ್ಟಿರುತ್ತಲ್ವಾ. ಆಮೇಲೆ ಎಲ್ಲಾರು ತಮ್ಮ ಕೈಯಲ್ಲಿ ಆ ತಮ್ಗೆ ಅದೆಲ್ಲ ತಗೊಂಡ್ಬಿಟ್ಟು ಎಲ್ಲ ಅದಕ್ಕೆ ನೀಟಾಗಿ ಸ್ನಾನ ಮಾಡಕ್ ಹೋಗ್ತಾರೆ. ವಿಜಯದಾಸರು ಏನ್ ಮಾಡ್ತಾರೆ, ತಂಬಿಗೆಯಲ್ಲಿ ನೀರು ತಗೊಂಡು ಅಲ್ಲೇ ಗರ್ಕೆ ಹುಲ್ಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಬಿಚ್ಚಿ ಕ್ಲೀನ್ ಮಾಡಿ ಭಗವಂತಂದೆಲ್ಲ. ಆಮೇಲೆ ನೋಡ್ತಾ ಇದ್ದಾರೆ, ಪ್ರತಿಮೆ ಇರುತ್ತೆ ಆ ಕಂಬದ ಮಧ್ಯದಲ್ಲಿ, ಕೊಳಲ್ ಕೂತ ಕೃಷ್ಣ ಇರ್ತಾನೆ ಆಯ್ತಾ, ಬಲ್ಗಾಲ್ ಮೇಲೆ ಎಡಗಾಲ್ ಇಟ್ಕೊಂಡಿರ್ತಾನೆ. ಯೂಶಲ್ ಆಗಿ ಆ ಪ್ರತಿಮೆ ನೋಡಿರ್ಬೇಕು ನೀವೆಲ್ಲ, ಭಗವಂತ ಕ್ರಾಸ್ಡ್ ಲೆಗ್ ಆಗಿ ನಿಂತಿರ್ತಾನೆ, ಹಸು ಬಂದು ನಾಲ್ಗೆಯಲ್ಲಿ ನೆಕ್ತಾ ಇರುತ್ತೆ ಕೃಷ್ಣನ್ ಪಾದನ, ಅವನು ಕೊಳಲ್ ಊದ್ತಾ ಇರ್ತಾನೆ, ತ್ರಿಭಂಗಿ ಇದದು ಆಯ್ತಾ. ಆ ರೀತಿ ಸ್ಟ್ಯಾಚ್ಯೂ ಅಂತೆ ಅದ್ರಲ್ಲಿ ಇರುತ್ತಂತೆ. ಕೃಷ್ಣನ್ನ ನೋಡಿ ಚಂದಪ್ಪ ಬೇರೆಯವರು ಎಲ್ಲ ಹೋಗ್ಬಿಟ್ಟು, ಓ ಭಾಸ್ಕರ ತೀರ್ಥಕ್ಕೆ ಹೋಗ್ತಾ ಇದ್ದಿದ್ದಂತ ದಾಸರು ಯಾಕೆ ಈ ಹೊಂಡಕ್ಕೆ ಬಂದ್ರು ಸ್ನಾನ ಮಾಡಕ್ಕೆ ಅಂತ ನಮ್ಗೆ ಇವಾಗ ಗೊತ್ತಾಯ್ತು ನೋಡಿ ಅಂತ ಹೇಳಿ ಊರಿಗೆಲ್ಲ ನ್ಯೂಸ್ ಸ್ಪ್ರೆಡ್ ಆಯ್ತಂತೆ. ನ್ಯೂಸ್ ಸ್ಪ್ರೆಡ್ ಆದ್ಮೇಲೆ ಜನಕ್ಕಿನ್ನ ಭಕ್ತಿ ಹುಟ್ಟಿದಂಗಿರುತ್ತಾ, ಆಲ್ರೆಡಿ ಜನರೆಲ್ಲ ಫಿದಾ ಆಗ್ಬಿಟ್ಟಿದ್ರು ವಿಜಯದಾಸರಿಗೆ, ಗಲಾಟೆ ಮಾಡೋದ್ ನಿಲ್ಲಿಸ್ಬಿಟ್ಟಿದ್ರು, ಎಲ್ಲ ಆಗೋಗಿತ್ತು. ಆಮೇಲೆ ಮಾರನೇ ದಿನ ಏನ್ ಮಾಡ್ತಾರೆ, ವಿಜಯದಾಸರು ಹೇಳ್ದಂಗೆನೆ ಒಂದ್ ದೊಡ್ಡ ಮರ, ಅದು ಇವತ್ತಿಗೂ ಇದೆ, ಆ ಮರದಲ್ಲಿ ಒಂದು ಕಟ್ಟೆನ ನಿರ್ಮಾಣ ಮಾಡ್ತಾರೆ. ಅಲ್ಲಿ ನಿರ್ಮಾಣ ಆದ್ಮೇಲೆ ಪಾಪ ದೇವ್ರನ್ನ ಪ್ರತಿಷ್ಠೆ ಮಾಡ್ಬೇಕಲ್ಲ, ಒಂದು ಒಳ್ಳೆ ಮುಹೂರ್ತದಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಕೂಡ ಮಾಡ್ತಾರೆ. ಚಂದಪ್ಪನ ಹೊಲ ಆವತ್ತಿಂದ ದೇವಸ್ಥಾನ ಆಗೋಯ್ತು. ಎಲ್ಲರೂ ಬಂದು ಅಲ್ಲಿ ನೋಡಕ್ಕೆ ಶುರು ಮಾಡ್ತಾರೆ, ತುಂಬಾ ಜನ ಬರ್ತಾರಂತೆ ದಿನೇ. ಆಗ ಚಂದಪ್ಪ ಇನ್ನೇನ್ ಮಾಡ್ತಾನೆ, ಆ ಹೊಂಡ ಇರುತ್ತಲ್ಲ, ಮುಂಚೆ ಪಾಪ ಕುರಿಗಳು ಕುಡಿತಾ ಇದ್ವಂತೆ ನೀರು, ಆಮೇಲೆ ದಾಸರು ಸ್ನಾನ ಮಾಡಕ್ ಶುರು ಮಾಡಿದ್ರಿಂದ ಬೇರೆಯವರು ಕೂಡ ಯೂಸ್ ಮಾಡಕ್ ಶುರು ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಅಲ್ಲಲ್ಲೇ ಮೆಟ್ಲುಗಳನ್ನ ಕಟ್ಸಿ ಸುತ್ತ ಒಂಥರ ಬಂಡೆಕಲ್ ತರ ಬೌಂಡ್ರಿ ಎಲ್ಲ ಮಾಡಿ ಸಮ್ವಾಟ್ ಟಚ್ ಅಪ್ ಕೊಡ್ತಾನೆ ಒಂದ್ ಸ್ವಲ್ಪ ಇದ್ದಿದ್ರಲ್ಲಿ ಜನಗಳಿಗೆ ಹೆಲ್ಪ್ ಮಾಡೋದಕ್ಕೆ. ಆ ರೀತಿ ಅದೆಲ್ಲ ಆದ್ಮೇಲೆ ಅದು ವಿಜಯ ತೀರ್ಥ ಅಂತಾನೆ ಹೆಸರಾಗುತ್ತೆ. ಇವತ್ತಿಗೂ ಅದನ್ನ ಕರೀತಾರೆ, ವಿಜಯ ತೀರ್ಥ ಅಂತ ಕರೀತಾರೆ. ನೀಟಾಗಿ ಪುಷ್ಕರಣಿ ತರ ಮಾಡಿದ್ದಾರೆ, ಒಳ್ಳೆ ಮೆಟ್ಲುಗಳೆಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಭಗವಂತ ಸಿಕ್ಕಿದ ಜಾಗ ಅದು. ಅದಕ್ಕೆ ದಾಸರ ಪೂಜೆ ಮಂಗಳಾರತಿ ಆಗ್ಬೇಕು, ಗಾಳಿ ಬಂತು ಅಂದ್ರೆ ದೀಪ ಆರೋಗುತ್ತಲ್ವಾ ಓಪನ್ ಗ್ರೌಂಡ್ ಅಲ್ಲಿ ಮಾಡಿದ್ರೆ, ಅದಕ್ಕೇನೆ ಒಂದು ತೆಂಗಿನ ಗರಿ ಇರುತ್ತಲ್ಲ ಅದರಿಂದ ಒಂದು ಪುಟ್ಟ ಚಪ್ರದ ತರ ಎಲ್ಲ ಮಾಡಿದ್ರಂತೆ. ಚಪ್ರದ ತರ ಮಾಡಿ ಜನ ದಿನ ಬಂದು ಎಲ್ಲ ನೋಡ್ಕೊಂಡು ಹೋಗೋದಕ್ಕೆ ಎಲ್ಲ ಶುರು ಮಾಡ್ತಾ ಇರ್ತಾರಂತೆ. ಇಷ್ಟೆಲ್ಲ ಆದ್ಮೇಲೆ ಚಂದಪ್ಪ ಏನ್ ಮಾಡ್ತಾನಂತೆ, ವಯಸ್ಸಾಗೋಗಿರುತ್ತೆ, 4 ಜನ ಮಕ್ಳಿರ್ತಾರ ಅವನಿಗೆ, ತುಂಬಾ ಎಲ್ಡರ್ಲಿ ಪರ್ಸನ್ ಅವನು. ಅದಕ್ಕೆ ಅವನೇನ್ ಮಾಡ್ತಾನೆ, ಎಲ್ಲ ಜವಾಬ್ದಾರಿನ ಅವ್ರ ಮಕ್ಳಿಗೆ ಕೊಟ್ಬಿಟ್ಟು ಇವನು ವಿಜಯದಾಸರು ಬಾಡಿ ಗಾರ್ಡ್ ಆಗ್ಬಿಡ್ತಾನಂತೆ. ವಿಜಯದಾಸರ ಜೊತೆ ಅಲ್ಲಿ ಇಲ್ಲಿ ತಿರ್ಕೊಂಡು ದಾಸರು ಎಲ್ಲೆಲ್ಲಿ ಹೋಗ್ತಾರೋ ವಿಜಯದಾಸರಿಗೆಲ್ಲ ಹೆಲ್ಪ್ ಮಾಡ್ಕೊಂಡು ಇರೋ ಅಂತವ್ನು ಆಗ್ತಾನೆ. ಒಂದಿನ ಬಂದು ಕೇಳ್ತಾನಂತೆ ವಿಜಯದಾಸರ ಹತ್ರ, ಸ್ವಾಮಿ ನಾನು ಈ ರೀತಿ ನಂದು 100 ಎಕರ್ಸ್ ಇದೆಯಲ್ಲ ಜಾಗ, ಅದರಲ್ಲಿ ನಾನು 20 ಎಕರೆನ ನಿಮ್ಗೆ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ, ದಾನ ಮಾಡ್ಬೇಕು ಅಂತ, ದಯವಿಟ್ಟು ಸ್ವೀಕಾರ ಮಾಡಿ ಅಂತ ಹೇಳ್ತಾರಂತೆ. ಅದಕ್ಕೆ ವಿಜಯದಾಸರು ಹೇಳ್ತಾರಂತೆ, ಅಲ್ಲಪ್ಪ ಮತ್ತೆ ಈ ತರ ನನಗೆ ಮೆಟೀರಿಯಲ್ ಡಿಸೈರ್ ಅಂದ್ರೆ ಲೌಕಿಕ, ಯೂಶುವಲ್ ಆಗಿ ನಮ್ಗೆ ಯಾಕೆ ಜನ್ಮಗಳು ಬರುತ್ತೆ ಅಂದ್ರೆ ವಿ ವಿಲ್ ಬಿ ಹ್ಯಾವಿಂಗ್ ಸಮ್ ಆರ್ ದ ಅದರ್ ಡಿಸೈರ್, ಏನೋ ಒಂದು ಡಿಸೈರ್ ಇಟ್ಕೊಂಡ್ಬಿಡ್ತೀವಿ ನಾವು, ನಮ್ಮ ಕರ್ಮದಲ್ಲಿ ಇರಲ್ಲ ಅದಾಗುವಂಥದ್ದು, ಬಟ್ ಆಸೆ ಅಂತೂ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಏನ್ ಮಾಡ್ತಾನೆ ಭಗವಂತ ಇನ್ನೊಂದು ಲೈಫ್ ಕೊಡೋದು ನಮ್ಗೆ, ಆ ತರ ಆಗಕ್ ಶುರುವಾಗುತ್ತೆ. ಅದಕ್ಕೋಸ್ಕರ ಇವನಂತಾನಂತೆ, ಎಷ್ಟು ಜನ್ಮಗಳಿಂದ ನಾನು ಈ ತರ ಜನ್ಮ ಎತ್ಕೊಂಡ್ ಬಂದಿದ್ದೀನಿ. ವಿಜಯದಾಸರು ಹೇಳೋದು, ಏನೇನ್ ಆಸೆ ಪಟ್ಟಿದ್ನೋ ಜನ್ಮ ತಗೊಂಡ್ ಬಂದ್ಬಿಟ್ಟಿದೀನಿ, ಈಗ ಮತ್ತೆ ನೀನ್ ಯಾವನೋ ಹೊಲ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲಪ್ಪ, ಆಗಲ್ಲ ನನಗದೆಲ್ಲ, ನನಗೇನು ಬೇಕಾಗಿಲ್ಲ ಅಂತಾರಂತೆ. ಇಲ್ಲ ನೀವು ದಯವಿಟ್ಟು ತಗೊಳ್ಳಿ, ಹೊಲದ ಬಗ್ಗೆ ನೀವೇನ್ ಟೆನ್ಷನ್ ಮಾಡ್ಕೊಂಬಿಡಿ, ದೇವಸ್ಥಾನನೂ ಸೇರಿಸಿ 20 ಎಕರ್ಸ್ ಲ್ಯಾಂಡ್ ನಾನು ನಿಮಗೆ ಕೊಡ್ತೀನಿ, ಬಟ್ ನೀವು ಅದನ್ನೆಲ್ಲ ಟೇಕ್ ಕೇರ್ ಮಾಡೋದು ಬೇಕಾಗಿಲ್ಲ, ಹೊಲದ್ದೆಲ್ಲ ನಮ್ಮ ಮಕ್ಕಳೇನೆ ಅವರೆಲ್ಲ ಟೇಕ್ ಕೇರ್ ಮಾಡ್ತಾರೆ. ಆದ್ರೆ ಆ ಹೊಲದಿಂದ ಏನ್ ಇನ್ಕಮ್ ಬರುತ್ತಲ್ಲ, ಅಂದ್ರೆ ಕಾಳುಗಳಿರ್ಬೋದು ಧಾನ್ಯ ಇರ್ಬೋದು, ಅದನ್ನೆಲ್ಲ
ದೇವಸ್ಥಾನಕ್ಕೆ ಕೊಡ್ತಾರೆ ಅಷ್ಟೇನೆ, ನೀವೇನು ತಲೆ ಹಚ್ಕೊಳೋದೇ ಬೇಕಾಗಿಲ್ಲ ಹೊಲದ ಬಗ್ಗೆ ಅಂತ ಹೇಳ್ತಾನೆ. ಸೊ ಅವನು 4 ಮಕ್ಕಳಿಗೆ 20 ಎಕರ್ಸ್ ಆ ಥರ 80 ಎಕರ್ಸ್ ಆಯ್ತಲ್ವಾ, 8 4 8 ಹೌದಾ 2 4 8 ಆಯ್ತಾ, 2 4 8 20 ಎಕರ್ಸು. ಆ 20 ಆ 80 ಎಕರ್ಸ್ ಮಕ್ಳಿಗೆ ಕೊಡ್ತಾನೆ. ಇನ್ನು ಮಿಕ್ಕಿದ 20 ಎಕರ್ಸನ್ನ ವಿಜಯದಾಸರಿಗೆ ದಾನಪತ್ರ ಅಂದರೆ ಮಕ್ಕಳದು ಸಿಗ್ನೇಚರ್ ತಗೊಂಡು, ಯಾಕಂದರೆ ಆಫ್ಟರ್ ಹಿಸ್ ಡಿಮೈಸ್ ಚಂದಪ್ಪ ಹೋದ್ಮೇಲೆ ಮತ್ತೆ ಮಕ್ಕಳು ಗಲಾಟೆ ಮಾಡಬಾರ್ದಲ್ಲ ಕೇಸ್ ಹಾಕ್ಕೊಂಡು, ಅಂದರೆ ಆ ಕಾಲದ ಕಥೆ ಹೇಳ್ತಾ ಇದ್ದೀನಿ 300 years ಬ್ಯಾಕ್. ಆ ಥರ ಮಾಡಬಾರ್ದು ಅಂತ ಮಕ್ಕಳು ಸಿಗ್ನೇಚರ್ ತಗೊಂಡು ಅವರು ಪತ್ರ ಎಲ್ಲ ಮಾಡಿಕೊಟ್ಟು ಸಪ್ರೇಟ್ 20 ಎಕರ್ಸ್ಗೆ ವಿಜಯದಾಸರಿಗೆ ಕೊಡ್ತಾರೆ. ಮತ್ತು ಮಕ್ಕಳಿಗೆ ಹೇಳ್ತಾರೆ, ಈ ಥರ ಈ ಹೊಲದ್ದೆಲ್ಲ ನೀವೇ ಟೇಕ್ ಕೇರ್ ಮಾಡಬೇಕು, ಏನು ಬರುತ್ತೆ ಆ ಹೊಲದಿಂದ ಕ್ರಾಪು ಅದನ್ನು ನೀವು ತಂದು ವಿಜಯದಾಸರಿಗೆ ಅರ್ಪಿಸ್ಬೇಕು ಅಂತ. ಮಕ್ಕಳು ಒಪ್ತಾರೆ, ಯಾಕಂದರೆ ಒಬ್ಬೊಬ್ರಿಗೆ 20 ಎಕರೆ ಕೊಟ್ಟಿರ್ತಾನಲ್ಲ, ಹಾಗಾಗಿ ಒಪ್ತಾರೆ. ಒಂದಿನ ಸೀಕ್ರೆಟಾಗಿ ವಿಜಯದಾಸರು ಆ 20 ಎಕರ್ಸ್ ಜಾಗದಲ್ಲೇ ಒಂದು ಜಾಗ ತೋರಿಸ್ತಾರಂತೆ. ಅದನ್ನು ಹೊಂಡ ತೋಡು ಅಂತ ಹೇಳ್ತಾರೆ. ಅದರಲ್ಲಿ 5 ಬಿಂದಿಗೆಗಳು ಸಿಕ್ಕತ್ತಂತೆ, ಫುಲ್ ಆಫ್ ಟ್ರೆಷರ್ ಅಪ್ಪ, ಫುಲ್ ನಿಧಿಗಳಿರುತ್ತಂತೆ, ಅಂದರೆ ಚಿನ್ನ ಮುತ್ತು ರತ್ನ ಕಾಯಿನ್ಸ್ ಎಲ್ಲ. ಅದಕ್ಕೆ ಅವ್ರು ಹೇಳ್ತಾರಂತೆ, ನಿನ್ನ ಹಿಂದಿನವರು ಅಂದರೆ ಯುವರ್ ಆನ್ಸಿಸ್ಟರ್ಸ್, ಚಂದಪ್ಪನ ಆನ್ಸಿಸ್ಟರ್ಸ್, ಅವರು ಇಲ್ಲಿ ನಿಧಿ ಹೂತಿಟ್ಟಿದ್ರು, ಅದನ್ನು ಈಗ ನೀನು ಉಪಯೋಗಿಸೋದಕ್ಕೆ ಬಂದಿದೆ ನೋಡು ಟೈಮು. ಒಂದು ಕೆಲಸ ಮಾಡು, ಬೇರೆ ಯಾರು ನೋಡಬಾರ್ದು ಊರವರು, ರಾತ್ರಿ ನೀನು ಇದನ್ನು ಮನೆಗೆ ಸಾಗಿಸು ಅಂತ ಹೇಳ್ತಾರಂತೆ. 5 ಬಿಂದಿಗೆ ಸಿಕ್ಕಿದ್ದಲ್ವಾ, 4 ಬಿಂದಿಗೆನ 4 ಮಕ್ಕಳಿಗೆ ಒಂದೊಂದು ಕೊಟ್ಬಿಟ್ಟು 5th ಬಿಂದಿಗೆನ ಮತ್ತೆ ತಗೊಂಬಂದು ವಿಜಯದಾಸರಿಗೆ ಅವ್ನು ಕೊಡ್ತಾನಂತೆ. ವಿಜಯದಾಸರು ಯೂಸ್ ಮಾಡ್ಕೊಳಲ್ಲ, ಅದನ್ನು ಬಾಗಣ್ಣಂಗೆ ಕೊಟ್ಬಿಡ್ತಾರೆ. ಬಾಗಣ್ಣ ಅಂದರೆ ಗೋಪಾಲದಾಸರಿಗೆ ಆ ಬಿಂದಿಗೆನ ಅವರು ಕೊಡ್ತಾರೆ. ಅದು ಗೋಪಾಲದಾಸರು ಸ್ಟೋರಿಲಿ ಬರುತ್ತೆ, ವಾಟ್ ಹಿ ವಿಲ್ ಡೂ ಅಂತ. ಆ್ಯಸ್ ಐ ಟೋಲ್ಡ್ ಆಲ್ರೆಡಿ, ಸಾಮೂಹಿಕ ಉಪನಯನದಿಂದ ಹಿಡಿದು ಏನೇನೋ ಮಾಡ್ತಾ ಇರ್ತಾರೆ ಗೋಪಾಲದಾಸರು, ಆಯಿತಾ. ಆ ಕಾರಣಗಳಿಗೆ ಅವರು ಅದನ್ನು ಉಪಯೋಗಿಸ್ಕೋತಾರೆ ಆ ನಿಧಿನ. ಈ ರೀತಿ ವಿಜಯದಾಸರು ಚಿಪ್ಪಗಿರಿಗೆ ಹೇಗೆ ಬಂದರು, ಚಿಕ್ಕಲಪರವಿಯಿಂದ ಚಿಪ್ಪಗಿರಿಗೆ ಯಾವ ರೀತಿ ಬಂದರು, ಮತ್ತು ಚಿಪ್ಪಗಿರಿಗೆ ಬಂದ ಮೇಲೆ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ರು ಅವರು, ಹೇಗೊಂದು ರಿಫರ್ಮೇಷನ್ ತಂದರು ಜನಗಳಲ್ಲಿ. ಇಟ್ ಈಸ್ ನಾಟ್ ಲೈಕ್ ಸುಮ್ಮನೆ ನಾನಾಯಿತು ನನ್ನ ಪಾಡಾಯಿತು ಅನ್ನೋರ ಥರ ಅಲ್ಲ, ಜನಗಳಲ್ಲಿ ಯಾವ ರೀತಿ ರಿಫರ್ಮೇಷನ್ ತಂದರು, ಅವ್ರನ್ನೂ ಎಲ್ಲ ಭಕ್ತರನ್ನಾಗಿ ಹೇಗೆ ಮಾಡಿದ್ರು, ಆಮೇಲೆ ನಿಧಿ ಎಲ್ಲ ಹೇಗೆ ಕೊಡಿಸಿದ್ರು, ಅದನ್ನೆಲ್ಲ ನಾವು ಇವತ್ತಿನ ಇದರಲ್ಲಿ ತಿಳ್ಕೊಂಡಿದ್ವಿ. ಆಯಿತಾ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.